ಸಾಯಂಕಾಲ ಟೀ ಜೊತೆಗೆ ಪಡವಲಕಾಯಿ ಬಜ್ಜಿ ಮಾಡ್ಕೊಳ್ಳೋಣ ಬನ್ನಿ. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಮನ್ಯಾಗ ಟ್ರೈ ಮಾಡಿ ನೋಡಿ. ಪಡವಲಕಾಯಿ ತೊಳ್ಕೊಂಡು ರೌಂಡಾಗಿ ಗೋಳಿ ಇಟ್ಕೊಂಡು ನೋಡಿ. ಈ ಥರ ಒಂದು ಬಟ್ಲು ಕಡ್ಲೆ ಹಿಟ್ಟು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಅಜ್ವಾನ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟು ಕಲಿಸ್ಕೊಳ್ಳಿ. ಸ್ವಲ್ಪ ಹಾಕಿ ನೀರು ಈ ಥರ ಕಲಿಸ್ಕೊಳ್ಳಿ. ಈ ಥರ ಕಲಿಸ್ಕೊಂಡಿಟ್ಟು ನೋಡಿರಿ ಹಿಟ್ಟು. ಗ್ಯಾಸ್ ಮೇಲೆ ಕಡಾಯಿ ಇಟ್ಟು ಒಂದು ಸ್ವಲ್ಪ ಎಣ್ಣೆ ಕಾಯ್ಲಿಕ್ಕೆ ಇಟ್ಟು ನೋಡಿರಿ. ಎಣ್ಣೆ ಕಾಯ್ದಿದೆ ನೋಡಿ. ಬಜ್ಜಿ ಒಂದೊಂದಾಗಿ ಬಿಡಿ ಎಣ್ಣೆಯಲ್ಲಿ. ಎಣ್ಣೆ ಕಾದ್ಮೇಲೆ ಬಿಡಿ, ತುಂಬ ಚಂದ ಬರ್ತಾವೆ ಬಜ್ಜಿ. ಈ ಥರ ಬಿಡಿ, ಒಂದೊಂದು ಬಿಡಿ ಆಗಿ ಬಿಡಿ. ಚೆಂದಾಗಿ ಬೇಯಿಸಿ. ಪಡವಲಕಾಯಿ ಚೆಂದಾಗಿ ಬೇಯಬೇಕಲ್ಲ, ಅದು ಬಾಯಲ್ಲಿ ಕ್ರಿಸ್ಪಿಯಾಗಿರುತ್ತೆ ಅದು ಪಡವಲಕಾಯಿ. ಮಕ್ಕಳಿಗೆ ಒಂದು ಸಲ ಮನೆಯಾಗ ಮಾಡಿಕೊಡ್ರಿ, ತುಂಬ ರುಚಿಯಾಗಿರುತ್ತೆ. ಗರಿಗರಿಯಾಗಿ ತಂದಿದೆ ನೋಡಿ ಬಜ್ಜಿ ಚೆಂದಾಗಿ ಬೇಯ್ತಿದೆ ನೋಡಿ. ಈ ಥರ ಬೇಯಿಸ್ಕೊಳ್ಳಿ ನೋಡಿ. ರೆಡ್ ಕಲರ್ ಬರುತ್ತಾನ ಬಜ್ಜಿ ಬೇಯಿಸ್ಕೊಳ್ಳಿ. ಒಳಗೆ ಪಡವಲಕಾಯಿ ಬೇಯಬೇಕಲ್ಲ ಸರಿಯಾಗಿ. ತುಂಬ ಕ್ರಿಸ್ಪಿಯಾಗಿರುತ್ತೆ ಈ ಬಜ್ಜಿ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಈ ಬಜ್ಜಿ. ಎಲ್ಲ ಮಕ್ಕಳಿಗೆ ಮಾಡಿಕೊಡಿ. ಪಡವಲಕಾಯಿ ಬಜ್ಜಿ ರೆಡಿಯಾಗಿದೆ ನೋಡಿ. ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಸಾಯಂಕಾಲ ಟೀ ಜೊತೆ ತಿಂತಾ ಇದ್ದರೆ ಅದ್ರ ಮಜಾನೇ ಬೇರೆ. ಒಂದು ಸಲ ಮನೆಯಲ್ಲಿ ಮಾಡ್ಕೊಂಡು ಟೀ ಜೊತೆ ಸಾಯಂಕಾಲ ಮಾಡ್ಕೊಂಡು ತಿನ್ನಿ.